ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲಮೋಹ ಶಾಂತ್ಯೇ. ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಢಾಕಾ ಮತ್ತು ಕಾಸರಗೋಡು ಹವ್ಯಕ ಮಹಾಜನಸಭಾ, ಮಂಗಳೂರು ಹವ್ಯಕ ಸಭಾ ಮತ್ತು ಶ್ರೀ ಭಾರತಿ ಸೌಹಾರ್ದ ಸಹಕಾರಿ ನಿಯಮಿತ ಮಂಗಳೂರು ಇದರ ಜಂಟಿಯಾಗಿ ನಡೆದಂತಹ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಇವತ್ತು ನಡೆಯಿತು. ನಂತೂರಿನ ಶಂಕರಶ್ರೀ ಸಭಾಭವನ, ಶ್ರೀ ಭಾರತಿ ಕಾಲೇಜ್, ನಂತೂರು, ಮಂಗಳೂರು ಇಲ್ಲಿ ತಾರೀಕು 28/8/2022 ಭಾನುವಾರ 10:30ರಿಂದ ಈ ವಿಶೇಷ ಕಾರ್ಯಕ್ರಮ ನಡೆಯಿತು. ಅದಕ್ಕಾಗಿ ಎಲ್ಲ ಮಹಿಳೆಯರು, ಮಹನೀಯರು ಚೆನ್ನಾಗಿ ನಡೆಸಿಕೊಟ್ಟರು. ಇದನ್ನು ನೋಡೋಣ ಬನ್ನಿ. ಬಯಸಿ ಬಂದಿದೆ ಹೊಸತಿ ಗಂಧಕ್ಕೆ ಬಯಕೆಯು, ತಂತು ತಂತುಗಳನ್ನು ಮಿಡಿದಿದೆ, ತಂತು ತಂತುಗಳನ್ನು ಮಿಡಿದಿದೆ, ನವ ಜನಾಂಗದ ಹರಕೆಯು, ನವ ಜನಾಂಗದ ಹರಕೆಯು, ಹರಕೆಯು ದಿವ್ಯ ಭಾರತ ಬೋಧಿಸತ್ವರ ಕೋಟಿ ದಳಗಳ ಸಂಪದ, ಶೂರ ಸಾಹಸಿಕ ವೀರರ ತ್ಯಾಗ ಭೂಮಿಯ ಮಂದಿರ, ದಿವ್ಯ ಕಲೆಗಳ ಕುಶಲ ಕಾರ್ಯದ ದಿವ್ಯ ಕಲೆಗಳ ಕುಶಲ ಕಾರ್ಯ, ನಮ್ಮ ದೇಶವು ಸುಂದರ, ನಮ್ಮ ದೇಶವು ಸುಂದರ, ಸುಂದರ ಸುಂದರ ದಿವ್ಯ ಭಾರತ ಬೋಧಿಸತ್ವರ ಕೋಟಿ ದಳಗಳ ಸಂಪದ, ಶಾಂತಿ ಸಹನೆಯ ಭಾವ ಸಮರಸ, ಶಾಂತಿ ಸಹನೆಯ ಭಾವ ಸಮರಸ ಪಯಣ ದಿವ್ಯ ಭಾರತ ಬೋಧಿಸತ್ವದ ಕೋಟಿ ದಳಗಳ ಸಂಪದ, ವೇಷ ತುಳಿಯುತ್ತ ಸ್ನೇಹ ಬೆಳೆಸುತ್ತ ಇಳೆಯ ನಾಗವ ಮಾಡುವ, ವೇಷ ತುಳಿಯುತ್ತ ಸ್ನೇಹ ಬೆಳೆಸುತ್ತ ಇಳೆಯ ನಾಗವ ಮಾಡುವ, ಮನದ ಮಲಿನವ ತೊಳೆಯುವಂತ, ಮನದ ಮಲಿನವ ತೊಳೆಯುವಂತ ಪ್ರೀತಿ ಜ್ಯೋತಿಯ ಬೆಳಗುವ, ಪ್ರೀತಿ ಜ್ಯೋತಿಯ ಬೆಳಗುವ, ಬೆಳಗುವ ಬೆಳಗುವ ದಿವ್ಯ ಭಾರತ ಬೋಧಿಸತ್ವರ ಕೋಟಿ ದಳಗಳ ಸಂಪದ,
ತೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಕದ ಗಿರಣಿ ತುಂಗದ ನಿಲುವಿನಲ್ಲಿ ನಿತ್ಯ ಹರಿ ವರ್ಣವನದ ತೇಗ ಕಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಕಥಸಾಗಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಕಥಸಾಗಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳು ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಆತ್ಮಾಹುತಿ ಎಷ್ಟೊಂದು ಜನ ಹೋರಾಟ ಮಾಡಿದ್ವಿ, ಇವರೆಲ್ಲ ನಾವು ನೆನೆಸಿಕೊಂಬೋದು ನಮ್ಮ ಕರ್ತವ್ಯ. ಹಾಗೆ ಈ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಜನ ನೆತ್ತರು ಹರಿಸಿ ಜೀವ ತ್ಯಾಗ ಮಾಡಿದವರು ಅವರೆಲ್ಲ ನಮಗೆ ಲೆಕ್ಕ ಹಿಡಿಯಲು ಸಾಧ್ಯ ಇದೆ. ನಾವು ಜಸ್ಟ್ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದು ಕೆಲವು ವೀರ ವನಿತೆಯರು ನಮಗೆ ಎಷ್ಟೋ ಜನರ ಗೊತ್ತಿಲ್ಲ. ನಾವು ಶಾಲೆಗೆ ಕಲ್ತದ್ದು ಒಂದು ಇಂತಿಷ್ಟೇ ಹೇಳಿದ್ದು, ಕಿತ್ತೂರು ಚೆನ್ನಮ್ಮ, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮತ್ತೆ ಹೀಗೆ ಕೆಲವು ಜನರ ಮಾತ್ರ ಗೊತ್ತಿರ್ಬೋದು. ನಾವು ಹೆಚ್ಚಿನ ಗೊತ್ತಿಪ್ಪವರ ಬಿಟ್ಟು ಗೊತ್ತಿಲ್ಲದಂತ ಮಹಿಳೆಯರ ತ್ಯಾಗ ಹೋರಾಟ ಇದು ನೆನೆಸಿಕೊಂಬ ಹೇಳಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೆಯಾ? ದಯವಿಟ್ಟು ಪ್ರೋತ್ಸಾಹಿಸಿ. ಮಧ್ಯಪ್ರದೇಶದ ಗೋಂಡ್ವಾನ ಮಹೋಬಾ ಕೋಟೆಯಲ್ಲಿ ರಾಜ್ಯವಾಡುತ್ತಿದ್ದ ಸಮಯ ಮೊಘಲ್ ಸೈನ್ಯವು ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಅತ್ಯಂತ ಶೌರ್ಯ ಧೈರ್ಯದಿಂದ ಅವರೊಂದಿಗೆ ಹೋರಾಡಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಜಯಶಾಲಿಯಾದ ಧೀರೆ ತನ್ನ ಕುಶಾಗ್ರತೆಯಿಂದ ಅನೇಕ ಬಾರಿ ಮೊಘಲರ ಆಕ್ರಮಣವನ್ನು ಎದುರಿಸಿ ಕೊನೆಗೊಂದು ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡು ಬಸವಳಿದಾಗ ತನ್ನ ಸೈನಿಕರ ಸಲಹೆಯಂತೆ ರಣರಂಗದಿಂದ ದೂರ ಹೋಗಲು ಬಯಸದೆ ಇನ್ನೇನು ಶರಣಾಗುವ ಸ್ಥಿತಿ ಬಂದಾಗ ತನ್ನನ್ನು ತಾನೇ ಇರಿದುಕೊಂಡು ಆತ್ಮಾಹುತಿ ಮಾಡಿದ 1550ನೇ ಇಸವಿ. ಈಕೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದು, ಆದರೆ ನಮ್ಮ ಇಲ್ಲಿನ ವೀರ ಮಹಿಳೆ ಹೇಳಿಕೊಂಡು ಇದನ್ನು ಸೇರಿಸಿಕೊಂಡಿದೆ. ಉಳ್ಳಾಲದ ಚೌಟ ಕುಟುಂಬದ ಈ ವೀರ ರಾಣಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು. ಉತ್ತಮ ಆಡಳಿತಗಾರ್ತಿಯಾದ ಈಕೆಯ ಸೈನ್ಯದಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಮೊಗವೀರ ಜನಾಂಗದವರು ಜೊತೆಯಾಗಿದ್ದರು. ಕತ್ತಲಿನ ರಾತ್ರಿಯಲ್ಲಿ ನಾಡ ದೋಣಿಗಳಲ್ಲಿ ಶತ್ರುಗಳ ನಾಶವನ್ನು ಮಾಡಲು ದೊಂದಿ ಹಾಗೂ ಅಗ್ನಿ ಬಾಣಗಳೊಂದಿಗೆ ಆಕ್ರಮಣ ಮಾಡಿದ ಧೀರ ವನಿತೆ ಅಪಕ್ಕ. ಹಲವಾರು ಬಾರಿ ಪೋರ್ಚುಗೀಸರನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ ಈಕೆ ತನ್ನ ವಿಶ್ವಾಸಘಾತಕ ಪತಿಯಿಂದಾಗಿ ಯುದ್ಧದಲ್ಲಿ ಸೋತು ಕೊನೆಗೆ ವೀರಗತಿಯನ್ನು ಅಪ್ಪಬಿ ಮಗನೊಂದಿಗೆ ರಾಜಪೀಠದ ಪಕ್ಕದಲ್ಲೇ ಕುಳಿತು ಪುತ್ರನಿಗೆ ರಾಜಕೀಯದ ಪ್ರಥಮ ಪಾಠವನ್ನು ಕಲಿಸಿದವಳು. ಕುದುರೆ ಸವಾರಿ ಹಾಗೂ ಕತ್ತಿವರಸೆಯಲ್ಲಿ ಪಡೆದಿದ್ದ ಈಕೆ ತನ್ನ ಜಾಗೀರನ್ನು ಉತ್ತಮವಾಗಿ ನಡೆಸಿದ್ದಳು ಹಾಗೂ ರಾಜವಂಶದ ಏಳಿಗೆಗಾಗಿ ಶ್ರಮಿಸಿದ್ದಳು. ಅತ್ಯಂತ ಚಾಣಾಕ್ಷತೆಯಿಂದ ಮೊಘಲರನ್ನು ಸದೆ ಬಡಿದು ಪ್ರಜೆಗಳ ರಕ್ಷಣೆಗೂ ಹೋರಾಡಿದಳು. ಮುಂಬಯಿಯ ಕಸ್ಬಾ ಗಣಪತಿ ದೇವಸ್ಥಾನ ಹಾಗೂ ಅನೇಕ ದೇವಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಿದಳು. ಬೆಳವಡಿ ಮಲ್ಲಮ್ಮ 1670ನೇ ಇಸವಿ ಶಿವಾಜಿ ಮಹಾರಾಜನ ಸೈನ್ಯವನ್ನೇ ಹಿಮ್ಮೆಟ್ಟಿಸಿದ ಶೂರ ಮಹಿಳೆ. ಶಿವಾಜಿ ಮಹಾರಾಜನ ಸೈನ್ಯದ ಒಂದು ತುಕಡಿ ದಕ್ಷಿಣದಲ್ಲಿ ಯುದ್ಧದಲ್ಲಿ ಜಯಗಳಿಸಿ ಹಿಂದಿರುಗುತ್ತಿದ್ದಾಗ ಒಂದು ತುಕಡಿ ಬಿಜಾಪುರ ಬೆಳವಡಿಯ ಮೂಲಕ ಸಾಗುತ್ತಿತ್ತು. ಆಗ ಅಲ್ಲಿನ ಅರಸನಾದ ಈಶ್ವರ ಪ್ರಭು ನಾಯಕನನ್ನು ಹಾಗೂ ಅಲ್ಲಿನ ಸಾವಿರಾರು ಗೋವುಗಳನ್ನು ಈ ಸೈನ್ಯ ಕೊಂದಾಗ ಆಕ್ರೋಶಭರಿತಳಾದ ಆತನ ಪತ್ನಿ ರಾಣಿ ಮಲ್ಲಮ್ಮ ಸ್ವತಃ ಯುದ್ಧಕ್ಕೆ ಹೊರಟು ಹಲವಾರು ಮರಾಠರನ್ನು ಕೆಚ್ಚಿನಿಂದ ಕೊಂದಳು. ಇದನ್ನರಿತ ಶಿವಾಜಿಯು ಶ್ವೇತ ಧ್ವಜದೊಂದಿಗೆ ಮಲ್ಲಮ್ಮಳನ್ನು ಭೇಟಿಯಾಗಿ
ಆಕೆಯ ಪಾದ ಸ್ಪರ್ಶ ಮಾಡಿ, ಅಮ್ಮ ಜಗದಂಬೆ, ನನ್ನನ್ನು ಕ್ಷಮಿಸು, ನಿನ್ನಲ್ಲಿ ನಾನು ನನ್ನ ಮಾತೆಯನ್ನೇ ಕಾಣುತ್ತಿದ್ದೇನೆ. ನಮ್ಮ ವೈರತ್ವ ಔರಂಗಜೇಬನೊಂದಿಗೆ ನಮ್ಮಲ್ಲಿ ಅಲ್ಲ, ಕ್ಷಮಿಸು ತಾಯೇ ಎಂದ. ಆತನ ವಿನಯವಂತಿಕೆಯನ್ನು ಕಂಡು ಕ್ಷಮಿಸಿದ ರಾಣಿ ಮಲ್ಲಮ್ಮ ನಮ್ಮ ಕರ್ನಾಟಕದ ಕನ್ನಡಿಗ ರಾಣಿ. ಕೆಳದಿ ಚೆನ್ನಮ್ಮ 1676ನೇ ಇಸವಿ ಕೆಳದಿ ಸಾಮ್ರಾಜ್ಯವನ್ನು ಅತ್ಯಂತ ಕುಶಲತೆಯಿಂದ ಆಡಳಿತ ನಡೆಸಿದ ಇನ್ನೋರ್ವ ಕರ್ನಾಟಕದ ರಾಣಿ ಚೆನ್ನಮ್ಮ ಔರಂಗಜೇಬನ ಸೈನ್ಯವನ್ನು ಸದೆ ಬಡಿದು ತನ್ನ ಸಾಮ್ರಾಜ್ಯದ ರಕ್ಷಣೆ ಮಾಡಿದ ವೀರ ಮಹಿಳೆ. ಪೋರ್ಚುಗೀಸರೊಂದಿಗೆ ಕಾಳುಮೆಣಸು, ಅಕ್ಕಿ ಇತ್ಯಾದಿ ವಸ್ತುಗಳ ರಫ್ತು ವ್ಯಾಪಾರದ ಒಪ್ಪಂದವನ್ನು ಕೂಡ ಮಾಡಿಕೊಂಡಳು. ಚೆನ್ನಗಿರಿ ನಗರಕ್ಕೆ ಈಕೆಯದೇ ಹೆಸರು. ರಾಣಿ ತಾರಾಬಾಯಿ 1700ನೇ ಇಸವಿ ಶಿವಾಜಿ ಮಹಾರಾಜನ ಸೊಸೆಯಾದ ತಾರಾಬಾಯಿ ಚಿಕ್ಕಂದಿನಲ್ಲೇ ಪತಿ ರಾಜಾರಾಮನನ್ನು ಕಳೆದುಕೊಂಡರು. ಮಾವನವರ ಗರಡಿಯಲ್ಲಿ ಶಸ್ತ್ರಾಭ್ಯಾಸ, ಕುದುರೆ ಸವಾರಿಯಲ್ಲೆಲ್ಲ ಪಳಗಿ ಮುಘಲ್ ಮಧ್ಯಪ್ರದೇಶದ ರಾಮ್ಗಢದ ರಾಣಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯನ್ನು ತೀವ್ರವಾಗಿ ಖಂಡಿಸಿದ್ದಲ್ಲದೆ ಬ್ರಿಟಿಷರೊಂದಿಗೆ ಉಗ್ರ ಕಾಳಗ ನಡೆಸಿದ ವೀರಾಂಗನೆ ಎಂಬ ಬಿರುದು ಪಡೆದುಕೊಂಡ ರಾಣಿ ಅವನಿಬಾಯಿ ತನ್ನ ಸಾಮ್ರಾಜ್ಯದ 1890 ತನ್ನ ಪತಿಯೊಡನೆ ಫಿಲಿಪೀನ್ಸ್ನಲ್ಲಿ ಐಷಾರಾಮದ ವಲಸೆ ಹೋಗಿದ್ದ ಸಮಯದಲ್ಲಿ ಭಾರತದಲ್ಲಿ ಎದ್ದ ಸ್ವಾತಂತ್ರ್ಯ ಸಂಗ್ರಾಮದ ರಣಕಹಳೆಯ ಸದ್ದು ಬಿಬಿ ಗುಲಾಬ್ ಕೌರ್ನ ದೇಶಭಕ್ತಿಯನ್ನು ಬೆಳೆದೆಬ್ಬಿಸಿತ್ತು. ಬ್ರಿಟಿಷರೊಂದಿಗೆ ಹೋರಾಡಲು ಭಾರತಕ್ಕೆ ಬಂದ ಬಿಬಿ ಪತ್ರಿಕೋದ್ಯಮಿಯಂತೆ ಕೈಯಲ್ಲಿ ಪಾಸ್ ಹಿಡಿದುಕೊಂಡು, ಕರಪತ್ರಗಳನ್ನು ಹಿಡಿದುಕೊಂಡು ಜನತೆಗೆ ಸ್ಫೂರ್ತಿದಾಯಕ ಹಾಡುಗಳನ್ನು ಹಾಡುತ್ತಾ, ಭಾಷಣಗಳನ್ನು ಮಾಡುತ್ತಾ ಹುರಿದುಂಬಿಸುತ್ತಿದ್ದರು. ಸ್ವಾತಂತ್ರ್ಯ ಸಾಹಿತ್ಯಗಳನ್ನು ವಿತರಣೆ ಮಾಡುತ್ತಾ ಜೊತೆಯಲ್ಲಿಯೇ ಶಸ್ತ್ರಾಸ್ತ್ರಗಳನ್ನು ಎಲ್ಲೆಲ್ಲಿಗೆ ತಲುಪಬೇಕೋ ಅಲ್ಲಲ್ಲಿಗೆ ತಲುಪಿಸುತ್ತಿದ್ದರು. ಭಾರತೀಯ ವಲಸಿಗರು ಬ್ರಿಟಿಷರ ಆಳ್ವಿಕೆಯನ್ನು ಮುಕ್ತಗೊಳಿಸಲು ಫಿಲಿಪೀನ್ಸ್ನಲ್ಲಿ ಸ್ಥಾಪಿಸಿದ ಗದರ್ ಪಾರ್ಟಿಯನ್ನು ಸೇರಿ ಸಾಕಷ್ಟು ಶಸ್ತ್ರಾಸ್ತ್ರಗಳ ವಿತರಣೆಯನ್ನು ಮಾಡಿದರು. ಕೊನೆಗೆ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದ ಬಿಬಿ ಗುಲಾಬ್ ಕೌರನ್ನು ಲಾಹೋರ್ ಜೈಲಿನಲ್ಲಿರಿಸಿ ಸಾಯುವ ತನಕ ಚಿತ್ರಹಿಂಸೆ ನೀಡಿದರು. 1754ನೇ ಇಸವಿ ಕರ್ನಾಟಕದ ಚಿತ್ರದುರ್ಗ ಸಾಮ್ರಾಜ್ಯದ ವೀರ ಮಹಿಳೆ. ಮದಕರಿ ನಾಯಕನ ಕೋಟೆಯಲ್ಲಿ ಕಾವಲುಗಾರನಾದ ಕಾಣನಾಯಕನ ಧರ್ಮಪತ್ನಿ. ಹೈದರಾಲಿಯ ಸೈನಿಕರೊಂದಿಗೆ ಏಕಾಂಗಿಯಾಗಿ ಹೋರಾಡಿದ ವೀರವನಿತೆ. ನೀರು ತರಲೆಂದು ಬಿಂದಿಗೆ ಹಿಡಿದು ಕೋಟೆಯತ್ತ ನಡೆದಾಗ ವೈರಿಪಡೆಯ ಸೈನಿಕರು ಕೋಟೆಯ ಕಿಂಡಿಯ ಮೂಲಕ ಒಳನುಗ್ಗುವುದನ್ನು ಕಂಡು ತಕ್ಷಣವೇ ದೇಶಪ್ರೇಮಿ ಓಬವ್ವ ಪಕ್ಕದಲ್ಲಿದ್ದ ಒನಕೆ ನೆತ್ತಿಕೊಂಡು ದುರ್ಗೆಯನ್ನು ನೆನೆದು ಶತ್ರು ಸೈನಿಕರ ರೂಢ ಚೆಂಡಾಡಿಗಳು. ಪತ್ನಿಯನ್ನು ಅರಸುತ್ತಾ ಬಂದ ಪತಿಯು ರಕ್ತಸಿಕ್ತವಾದ ಒನಕೆಯೊಂದಿಗೆ ರಣಚಂಡಿಯಂತೆ ನಿಂತ ಪತ್ನಿಯನ್ನು ಹೆಣಗಳ ರಾಶಿಯನ್ನು ಕಂಡರು. ಕೂಡಲೇ ಕಾಳನಾಯಕನು ಕಹಳೆ ಊದುತ್ತಾ ತಮ್ಮ ಸೈನಿಕರನ್ನು ಎಚ್ಚರಿಸುತ್ತಿದ್ದಂತೆಯೇ ಹೈದರಾಲಿಯ ಓರ್ವ ಸೈನಿಕ ಓಬವ್ವನನ್ನು ಹಿಂದಿನಿಂದ ಇರಿದನು. ವೀರ ಮರಣ ಹೊಂದಿದ ಓಬವ್ವ ರಾಜ್ಮುನಿ ರಸಮಣಿ ಹೀಗೆ ಬೆಂಗಾಲಿ ಕೋಲ್ಕತ್ತಾದ ದಕ್ಷಿಣೇಶ್ವರದಲ್ಲಿ ಕಾಳಿ ದೇವಸ್ಥಾನವನ್ನು ಸ್ಥಾಪಿಸಿದಾಕೆ. ಕಾಳಿಯ ಆರಾಧನೆ ಮಾಡಲು ಸ್ವತಃ ಶ್ರೀರಾಮಕೃಷ್ಣ ಪರಮಹಂಸರನ್ನೇ ಪ್ರಧಾನ ಅರ್ಚಕರನ್ನಾಗಿ ನೇಮಿಸಿದವಳು. ಢಾಕಾದ ನವಾಬನ ಸೆರೆಯಲ್ಲಿದ್ದ ಸುಮಾರು 2000 ಹಿಂದೂ ಬಡ ಪ್ರಜೆಗಳನ್ನು ಬಿಡಿಸಿ ತಂದು ಅವರಿಗೆ ಸ್ವಾತಂತ್ರ್ಯ ನೀಡಿ ರಕ್ಷಿಸಿದಳು. ಭಾರತದುದ್ದಕ್ಕೂ ಹಿಂದೂಗಳಿಗಾಗಿ ಹೋರಾಟ ನಡೆಸಿದ ರಾಣಿ ಲಕ್ಷ್ಮಣಿಯ ಮಹತ್ಕಾರ್ಯ ಅತ್ಯಂತ ಶ್ಲಾಘನೀಯ. ಕಾಮ 1861ನೇ ಇಸವಿ ಪಾರ್ಸಿ ಝೋರಾಸ್ಟ್ರಿಯನ್ ಕುಟುಂಬದಲ್ಲಿ ಜನಿಸಿದ ಈಕೆ ಚಿಕ್ಕಂದಿನಿಂದಲೂ ಅಪಾರ ರಾಷ್ಟ್ರಪ್ರೇಮವನ್ನು ಹೊಂದಿದ್ದವಳು.
ತನ್ನೆದೆಯಲ್ಲಿ ದೇಶಭಕ್ತಿಯ ಬೆಂಕಿ ಬೇಯಿಸಿಕೊಂಡು 1907ನೇ ಇಸವಿಯಲ್ಲಿ ಜರ್ಮನಿಯಲ್ಲಿ ಸ್ಟಟ್ಗರ್ಟ್ನಲ್ಲಿ ನಡೆದಿದ್ದ ಸಮಾಜವಾದಿ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರ ಭಾರತದ ಧ್ವಜಾರೋಹಣ ಮಾಡಿ ಅವರೆದುರು ಓ ವಿಶ್ವದ ಸ್ವಾತಂತ್ರ್ಯಾಧಿಕರೇ, ಈ ಧ್ವಜವನ್ನು ಗೌರವಿಸಿ, ಇದು ಸ್ವತಂತ್ರ ಭಾರತದ ಧ್ವಜ. ತಮಿಳುನಾಡಿನ ಶಿವಗಂಗಾದ ರಾಣಿಯಾದ ರಾಣಿ ವೇಲುನಾಚಿಯಾರ್, ಈಕೆಯ ಹೆಸರು ಕಿತ್ತೂರು ಹಾಗೂ ಝಾನ್ಸಿ ರಾಣಿಯಿಂದಲೂ ಮೊದಲೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರವನಿತೆ ಎಂದು ತಿಳಿದು ಬಂದಿದೆ. ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಈಕೆಗೆ ವೀರಾಂಗನಾ ಎಂದು ಬಿರುದಿತ್ತು. ಈಕೆ ಶಸ್ತ್ರವಿದ್ಯೆ, ಕುದುರೆ ಸವಾರಿ ಮಾತ್ರವಲ್ಲದೆ ಫ್ರೆಂಚ್, ಇಂಗ್ಲಿಷ್ ಹಾಗೂ ಉರ್ದು ಭಾಷೆಗಳಲ್ಲೂ ಪಾಂಡಿತ್ಯವನ್ನು ಹೊಂದಿದ್ದಳು. ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ತೀವ್ರ ಹೋರಾಟ ನಡೆಸಿದ ರಾಣಿ ವೇಲು ನಾಚಿಯಾರ್ನ ಸ್ಮರಣಾರ್ಥವಾಗಿ 2008ನೇ ಇಸವಿಯಲ್ಲಿ ಆಕೆಯ ಭಾವಚಿತ್ರದ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಹಿಂದೂ ಶಾಸ್ತ್ರಜ್ಞರಾದ ಈಕೆ 1767ರಿಂದ 1795ರವರೆಗೆ ರಾಜ್ಯಭಾರ ನಡೆಸಿದರು. ಭಾರತ ದೇಶದ ಉದ್ದಗಲಕ್ಕೂ ಕಾಶಿ ವಿಶ್ವನಾಥ ದೇವಸ್ಥಾನ, ಗಯಾದಲ್ಲಿ ವಿಷ್ಣುಪಾದ ದೇವಸ್ಥಾನ ಹಾಗೂ ಕರ್ನಾಟಕದ ಉಡುಪಿ ಬೇಲೂರಿನಲ್ಲೂ ಆರ್ಯಬಾಯಿ ಧಾರ್ಮಿಕ ಕಾರ್ಯ ನಡೆಸಿದ ಬಗ್ಗೆ ಉಲ್ಲೇಖವಿದೆ. ನೂರಾರು ದೇವಸ್ಥಾನಗಳನ್ನು, ಜ್ಯೋತಿರ್ಲಿಂಗಗಳನ್ನು ಅಭಿವೃದ್ಧಿ ಹಾಗೂ ಯಾತ್ರಾ ಸ್ಥಳಗಳನ್ನು ಪುನರುದ್ಧಾರಗೊಳಿಸಿದ ಈ ಮರಾಠ ರಾಣಿ ಮಾಳ್ವಾ ರಾಜ್ಯದ ರಕ್ಷಣೆಗಾಗಿ ಸ್ವತಃ ರಣರಂಗಕ್ಕಿಳಿದು ಸೈನ್ಯದ ನೇತೃತ್ವವನ್ನು ವಹಿಸಿ ಹೋಳ್ಕರ್ ರಾಜವಂಶದ ಹೆಸರನ್ನು ಉಚ್ಚ ಸ್ಥಾನದಲ್ಲಿಟ್ಟಿದ್ದಾರೆ. ಪಾರಂಪರಿಕ ನೆಲೆಗಟ್ಟನ್ನು ಮೀರಿ ಪಾಶ್ಚಾತ್ಯ ವೈದ್ಯಕೀಯ ಪದವಿ ಪಡೆದ ಪ್ರಥಮ ಭಾರತದ ಮಹಿಳಾ ವೈದ್ಯೆ. ತನ್ನ 9ನೇ ವಯಸ್ಸಿನಲ್ಲಿ ಶ್ರೀ ಗೋಪಾಲರಾವ್ ಜೋಶಿ ಅವರನ್ನು ವಿವಾಹವಾದ ಆನಂದಿ ಪತಿಯ ಪ್ರೋತ್ಸಾಹದಿಂದ ಅಮೆರಿಕದ ಡೆಕ್ಸಲ್ ವೈದ್ಯಕೀಯ ವಿಶ್ವವಿದ್ಯಾನಿಲಯದಿಂದ ವೈದ್ಯೆಯಾಗಬೇಕೆಂಬ ತನ್ನ ಛಲವನ್ನು ಈಡೇರಿಸಿಕೊಳ್ಳುವರು. ಬ್ರಾಹ್ಮಣ ಸಮುದಾಯದಿಂದ ತೀವ್ರ ವಿರೋಧವನ್ನು ಎದುರಿಸಿದ ಈಕೆಯ ವಿಶೇಷ ಸಾಧನೆಗೆ ರಾಣಿ ವಿಕ್ಟೋರಿಯಾ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಹಾರಾಷ್ಟ್ರದ ಕೊಲ್ಲಾಪುರ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆಗಳಲ್ಲಿ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿ ಡಾಕ್ಟರ್ ಆನಂದಿ ಅವರನ್ನು ನೇಮಕ ಮಾಡಲಾಗಿತ್ತು. ಹಿಂದೂ ಮಹಿಳೆಯರ ವಿದ್ಯಾಭ್ಯಾಸಕ್ಕಾಗಿ ಡಾಕ್ಟರ್ ಆನಂದಿಬಾಯಿಯವರು ಅತಿ ದೊಡ್ಡ ಸ್ಫೂರ್ತಿಯಾಗಿದ್ದರು. ದುರದೃಷ್ಟವಶಾತ್ ಈಕೆ ತನ್ನ ಎಳೆಯ 22ನೇ ವಯಸ್ಸಿನಲ್ಲೇ ಮರಣ ಹೊಂದಿದರು. ಅಮೃತ್ಸರದ ಅತ್ಯಂತ ಪ್ರಭಾವಶಾಲಿ ಶ್ರೀಮಂತ ಮನೆತನದ ಓರ್ವಳೆ ಪುತ್ರಿ ಮಾತಾ ಭಾಗೋ ಕೌರ್ ದೊಡ್ಡದೊಂದು ಸಿಖ್ಖರ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡು ಮುಕ್ತ್ಸರ್ ಯುದ್ಧದಲ್ಲಿ ಸುಮಾರು 10,000 ಮೊಘಲ್ ಸೈನಿಕರನ್ನು ಹತಗೊಳಿಸಿದ ವೀರವನಿತೆ. ತನ್ನ ಗುರು ಗೋವಿಂದ ಸಿಂಗರ ಆಪ್ತ ಒಡನಾಡಿಯಾಗಿ ಸೇವೆ ಸಲ್ಲಿಸುವ ಭಾಗ್ಯ ಈಕೆಯದು. ಸಿಖ್ಖರು ಈಗ ಭಾರತೀಯ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಯ ಕನಸು ಕಂಡವರು. ಬಾಲ್ಯ ವಿವಾಹ, ಪರದಾ ಪದ್ಧತಿ, ವಿಧವಾ ಸ್ಥಾನಮಾನ ಹಾಗೂ ಮಹಿಳಾ ಆಸ್ತಿಗೆ ಸಂಬಂಧಿಸಿದ ಕಾನೂನುಗಳು ಸಮಗ್ರವಾಗಿ ಬದಲಾಗಬೇಕೆಂದು ಸಾರಿದರು. ಜಲಿಯನ್ವಾಲಾ ಬಾಗ್ನಲ್ಲಿ ನಡೆದ ನರಮೇಧವನ್ನು ತೀವ್ರವಾಗಿ ಖಂಡಿಸಿದ ಈಕೆ ನಂತರ ರಾಜಕೀಯದಲ್ಲಿ ಆಸಕ್ತಿ ತೋರಿ ಸ್ವತಂತ್ರ ಭಾರತದ ಪ್ರಥಮ ಆರೋಗ್ಯ ಮಂತ್ರಿಯಾಗಿ ನೇಮಕಗೊಂಡರು ಹಾಗೂ ದೇಶದಲ್ಲಿ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಆಫ್ ಮೆಡಿಕಲ್ ಸೈನ್ಸಸ್ ಇವುಗಳನ್ನೆಲ್ಲ ಸ್ಥಾಪಿಸಿದರು. ಇನ್ನೋರ್ವ ನಿರ್ಭಯ ಹೋರಾಟಗಾರ್ತಿ. ಮದ್ರಾಸ್ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆದ ಲಕ್ಷ್ಮಿ ಸಾಂಪ್ರದಾಯಿಕ ತಮಿಳು ಕುಟುಂಬದಲ್ಲಿ ಹುಟ್ಟಿದರೂ ಚಿಕ್ಕಂದಿನಿಂದಲೂ ದೇಶಪ್ರೇಮಿ. ಸಿಂಗಪೂರ್ನಲ್ಲಿ ವೈದ್ಯಕೀಯ ವೃತ್ತಿಯನ್ನು ನಡೆಸಲು ಹೋಗಿದ್ದ ಲಕ್ಷ್ಮಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದಾಗ ಸಾವಿರಾರು ಭಾರತೀಯರೊಂದಿಗೆ ಬಂದಿಯಾದರು. ಈ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಈ ಭಾರತೀಯ ಕೈದಿಗಳನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡ ವೀರಬಾಲ ಎಂದೇ ಕರೆಯಲ್ಪಡುತ್ತಿದ್ದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾತ್ರವನ್ನು ವಹಿಸಿದ ಕನಕಲತಾ 1942ರಲ್ಲಿ ಮಹಿಳಾ ಕಾರ್ಯಕರ್ತೆಯರ ನೇತೃತ್ವವನ್ನು ವಹಿಸಿದ್ದರು. ಕೈಯಲ್ಲಿ ಭಾರತೀಯ ಧ್ವಜವನ್ನು ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಘೋಷಣೆಯನ್ನು ಕೂಗಿಕೊಂಡು ಅಸ್ಸಾಮಿನ ಗೋಹಪುರ
ಅಲ್ಲಿ ಬ್ರಿಟಿಷರು ಅಧಿಕರಿಸಿಕೊಂಡಿದ್ದ ಕಚೇರಿಗಳೆದುರು ಅವರ ಧ್ವಜಗಳನ್ನು ಕಿತ್ತೆಸೆದು ಭಾರತೀಯ ಧ್ವಜವನ್ನು ಏರಿಸಿದ ವೀರವನಿತೆ. ಮೃತ್ಯುವಾಹಿನಿ ಎಂಬ ಮಹಿಳಾ ಸಂಘಟನೆಯ ನಾಯಕಿಯಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯಲ್ಲಿಯೂ ಭಾಗವಹಿಸಿದರು. ದುರದೃಷ್ಟವಶಾತ್ ತನ್ನ 18ನೇ ಬೆಳವಡಿ ಮಲ್ಲಮ್ಮ, ಪುಷ್ಪಾ ಖಂಡಿಗೆ, ಕೆಳದಿ ಚೆನ್ನಮ್ಮ, ಗೀತಾದೇವಿ, ರಾಣಿ ತಾರಾಬಾಯಿ, ಶ್ರೀದೇವಿ ಕಾಶಿಮಠ, ಮಾತಾ ಭಾವಕೌರ್, ಶ್ಯಾಮಲಾಲ್ ಭಟ್, ರಾಣಿ ಅಹಲ್ಯಾಬಾಯಿ ಹೋಳ್ಕರ್, ಸುಮಾ ರಮೇಶ್, ರಾಣಿ ವೇಲೂರು ನಾಚಿಯಾರ್, ಅನುಪಮ ಕಾಶಿಮಠ್, ಒನಕೆ ಓಬವ್ವ, ಸೀತಾ ಭಟ್, ರಾಣಿ ವಂತಿಬಾಯಿ ಲೋಧಿ, ಸವಿತಾ, ರಾಣಿ ರಶ್ಮಣಿ, ಮಮತಾ ಎಂ, मैडम बिकाजी रुस्तम कामा, मीरा भट्ट, डॉक्टर आनंदीबाई गोपाल जोशी, लक्ष्मी प्रसाद, डेन राजकुमारी अमृत कौर सुमंगला, बीबी गुलाब कौर, राजेश्वरी महेश काकुंजे, कनकलता बरुआ, पद्मिनी वी, कैप्टन लक्ष्मी सहगल, ज्योति केशव. ಸುಂದರವಾದ ಈ ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮ ಸುಂದರವಾಗಿ ಪ್ರಸ್ತುತಗೊಂಡಿತು. ಇದನ್ನು ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ. ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಲು ಮರೆಯದಿರಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಭಟ್ಸ್ ಕಿಚನ್ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಮ್ಮೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.